ಬರ್ತಾರೆ ಜಯಣ್ಣ ಅನ್ನೋದು ಗ್ಯಾರಂಟಿ. ಎಲ್ಲಾ ಕಾಲಕ್ಕೂ ಎಲ್ರಿಗೂ ಸಿಗತಕ್ಕಂಥದ್ದಲ್ಲ ಈ ಗೌರವ ಸನ್ಮಾನ ಆದರಣಗಳು. ಶ್ರೀಯುತ ನಮ್ಮ ಸುಬ್ರಹ್ಮಣ್ಯಾಚಾರ್ಯ ಅವರು ಏನು ಅವರ ಒಂದು ಕಾಪಾಡಿಕೊಂಡು ಬಂದಿರತಕ್ಕಂಥ ಒಂದು ಕರ್ತವ್ಯ ನಿಷ್ಠೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ವ್ಯಕ್ತಪಡಿಸ್ತಾ ಇದೆ ಈ ಒಂದು ಕಾಲಘಟ್ಟದಲ್ಲಿ. ಅವರು ನಿವೃತ್ತಿ ಒಂದು ದಿನ ಯಾವ ರೀತಿ ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಅನೇಕ ಇವತ್ತು ವೇದ ಪಠಣ ಅಧ್ಯಯನ ಮಾಡಿರ್ತಕ್ಕಂಥ ನಮ್ಮ ಅರ್ಚಕವೃಂದದವರು, ತಾಲೂಕಿನ ಸಮಸ್ತ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ಮತ್ತು ಎಲ್ಲ ಮಿತ್ರ ಬಂಧು ಬಳಗ ಅಧಿಕಾರಿ ವರ್ಗ ಇವತ್ತು ಅವರನ್ನು ಗೌರವಿಸ್ತಾ ಇದೆ, ಸನ್ಮಾನಿಸ್ತಾ ಇದೆ ಅಂತ ಹೇಳಿದ್ರೆ ಭಾರತೀಯ ಕಿಸಾನ್ ಸಂಘದ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಮ್ಮ ಅರಳಿ ಶ್ರೀನಿವಾಸ ಗೌಡರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾಜಿಗೌಡರು, ಕನ್ನಡ ಕಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಧುಸೂದನ್ರವರು ಮತ್ತು ವಿಶೇಷವಾಗಿ ನಮ್ಮ ದೈವ ಸಮಾನರಾಗಿರ್ತಕ್ಕಂಥ ಅರ್ಚಕವೃಂದದವರು ಮತ್ತು ಅನೇಕ ಕುಲಬಾಂಧವರು ಎಲ್ಲರೂ ಕೂಡ ಇವತ್ತು ಆಗಮಿಸಿ ಅವ್ರನ್ನ ತುಂಬ ಆದರಣೀಯವಾಗಿ ಗೌರವಿಸಿ ಸನ್ಮಾನಿಸಿ ಈ ಸಂದರ್ಭದಲ್ಲಿ ಅವರ ಒಂದು ಜೀವನದಲ್ಲಿ ಕಾಪಾಡಿಕೊಂಡು ಬಂದಿರತಕ್ಕಂಥ ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಮತ್ತು ಬದ್ಧತೆ ಜೀವನದ ವಿಧಾನಗಳು ಎಷ್ಟು ಅಮೂಲ್ಯವಾಗಿದ್ದಾವೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಇದನ್ನು ನೋಡಿದ್ರೆ ಹೇಳಬಹುದು. ಯಾಕಂತ ಹೇಳಿದ್ರೆ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕೆಲಸ ಮಾಡೋ ಕಾಲದಲ್ಲಿ ನಾವು ಅಲ್ಲಿ ಭಜನಾ ಕಾರ್ಯಕ್ರಮಗಳು ಒಂದಷ್ಟು ಮಾಡೋಕ್ಕೆ ಪ್ರತಿ ವಾರನೂ ಹೋಗುವಂಥವು. ವಿಶೇಷವಾಗಿ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಶಿಸ್ತು ಸಂಯಮ ಪಾಲನೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಗೋವುಗಳನ್ನು ಸಣ್ಣ ಸಣ್ಣ ಗೋವುಗಳು ತಂದು ಅದಕ್ಕೆ ಒಳ್ಳೆ ಮೇವು ಕೊಟ್ಟು ಅದನ್ನು ತುಂಬ ಶಿಸ್ತುಬದ್ಧವಾಗಿ ಅಲ್ಲಿರ್ತಕ್ಕಂಥ ಏನು ನೌಕರನ್ನ ಯಾವುದೇ ಒಂದು ಮುಲಾಜಿಗೆ ಒಳಪಡಿಸಿದೆ ಕರ್ತವ್ಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವನ್ನೆಲ್ಲರೂ ಕೂಡ ತುಂಬ ಚೌಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಉರುಪು ಕೊಟ್ಟಂಥವರು ನಮ್ಮ ಸುಬ್ರಹ್ಮಣ್ಯಾಚಾರ್ಯರು. ನಿಜವಾಗಲೂ ಕೂಡ ಅಲ್ಲಿ ಒಂದು ಗೋಶಾಲೆ ತೆರೀಲಿಕ್ಕೆ ಮತ್ತು ವಿಶೇಷವಾಗಿ ಆ ದೇವಾಲಯದ ಒಳ ಅಂಗಣ ಆ ಪ್ರಾಂಗಣ ಇಷ್ಟು ವೈಭವವಾಗಿ ಇಷ್ಟೊಂದು ಮೂಡಿ ಬರ್ತಾ ಇದೆ ಇವತ್ತು ಅಂತ ಹೇಳಿದ್ರೆ ಅದು ಕಾರಣಕರ್ತರು ಯಾರಂದರೆ ಅದು ಸುಬ್ರಹ್ಮಣ್ಯಾಚಾರ್ಯರು. ಎರಡು ಮಾತಿಲ್ಲ. ವಿಶೇಷವಾಗಿ ಅಲ್ಲಿ ಗೋಶಾಲೆ ನಿರ್ಮಾಣ, ವಿಶೇಷವಾಗಿ ಆ ದೇವಾಲಯದ ಆವರಣದ ಅನೇಕ ಕಟ್ಟಡಗಳು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಎಲ್ಲೆಲ್ಲೋ ಏನೇನೋ ಆಗಿ ಅವು ಬೇರೆ ಬೇರೆ ಅವರ ಪಾಲಾಗುವಂಥ ಒಂದು ಸಂದರ್ಭಗಳು ಕೂಡ ನಾವು ನೋಡ್ತಾ ಇದ್ವಿ. ಅದನ್ನೆಲ್ಲ ಕೂಡ ಕಾಪಾಡಬೇಕು. ಇದು ದೇವಾಲಯದ ಆಸ್ತಿ, ಇದನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಪದೇ ಪದೇ ಇತರ ಸಂಘಟನೆಗಳಿಗೆ, ಪ್ರಗತಿಪರ ಸಂಘಟನೆ ಇರಲಿ ಮತ್ತು ರೈತಪರ ಸಂಘಟನೆಗಳಾಗಲಿ ಮತ್ತು ಹಿಂದೂ ಪರಿವಾರದ ಸಂಘಟನೆಗಳಾಗಲಿ ಎಲ್ರಿಗೂ ಬಂದವರು ಕೂಡ ಮನವರಿಕೆ ಮಾಡಿ ಇದನ್ನು ನಾವು ಕಾಪಾಡಬೇಕು. ಇದು ಈ ತಾಲೂಕಿನ ಆಸ್ತಿ, ಇದು ದೇವಾಲಯದ ಆಸ್ತಿಗಳು, ನಮ್ಮೆಲ್ಲರ ಜವಾಬ್ದಾರಿ. ಇಲ್ಲೆಲ್ಲ ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆಗಳು ಈ ರೀತಿ ಇರಬಾರ್ದು, ಇದೆಲ್ಲ ತುಂಬ ಸ್ವಚ್ಛವಾಗಿರಬೇಕು. ಇದು ದೇವಾಲಯದ ಆವರಣದಲ್ಲಿ ಏನೋ ನಮ್ಮ ಹಿರಿಯರು ನಮ್ಮ ಪುರೋಹಿತರು ಆ ಕಾಲಘಟ್ಟದಲ್ಲಿ ಪರಂಪರೆಯಿಂದ ದೇವಾಲಯದ ನಿರ್ಮಾಣದ ಹಂತದಲ್ಲಿ ಯಾವ ಸ್ಥಳದಲ್ಲಿ ಏನೇನಿದ್ದಾವೆ ಅವನ್ನೆಲ್ಲ ಗುರುತಿಸಿ ಅದನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತೇಳಿ ಅವನ್ನೆಲ್ಲ ಗುರುತಿಸಿ ಕಾಪಾಡಿದಂಥ ವ್ಯಕ್ತಿ ಶ್ರೀಯುತ ನಮ್ಮ ಸುಬ್ರಹ್ಮಣ್ಯಾಚಾರ್ಯರು. ಇಂಥ ಸಂದರ್ಭದಲ್ಲಿ ಅವ್ರನ್ನ ಇದೇ ನಮ್ಮ ರಾಮ ಮಂದಿರ ಇವತ್ತು ತುಂಬ ಸುಮಾರು ಒಂದು 20-30 ವರ್ಷಗಳ 30-40 ವರ್ಷಗಳಂತ ಹೇಳ್ಬೋದು. ಆಗಿಂದ ಕೂಡ ಅದು ಏನಕ್ಕೂ ಕೆಲಸ ಬಾರದಂಗೆ ಬಿದ್ದಿತ್ತು. ಅಂಥದ್ದನ್ನು ಇವತ್ತು ಏನೇ ಮಾಡಲಿ ಇದನ್ನು ಶುದ್ಧ ಮಾಡಬೇಕು, ಅದಕ್ಕೆ ಪುನಶ್ಚೇತನ ಕೊಡಬೇಕು, ಅದು ಹೊಸದಾಗಿ ನಿರ್ಮಾಣ ಆಗಬೇಕು ಅಂತೇಳಿ ತುಂಬ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡಿದಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಇವರು ಮಾಡಿರ್ತಕ್ಕಂಥ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಇನ್ನು ಆವಣಿ ದೇವಸ್ಥಾನ ದೇವಾಲಯ ಮತ್ತು ವಿಶೇಷವಾಗಿ ಜಾಂಬುವಂತನ ದೇವಾಲಯಕ್ಕೆ ಆ ಭಾಗದಲ್ಲಿ ಒಳ್ಳೆಯ ಅಭಿವೃದ್ಧಿಗೆ ಕಾರಣಕರ್ತರಾದಂಥವರು ಸುಬ್ರಹ್ಮಣ್ಯಾಚಾರ್ಯ. ಸುಮಾರು ಜನಕ್ಕೆ ಅನುದಾನ ನೋಡಿ, ಇವೆಲ್ಲ ಕೂಡ ನಾನೇ ಮಾತಾಡಬೇಕಂತೇನಿಲ್ಲ, ಮಾತಾಡೋದಕ್ಕೆ ಸುಮಾರು ಜನ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಮಾತಾಡಿದ್ರೆ ಸಂತೋಷ. ಯಾಕಂತ ಹೇಳಿದ್ರೆ ನಾವೆಲ್ಲ ಹೇಳಿದ್ರೆ ಅದೊಂಥರ ಹೊಗಳಿಕೆ ಆಗ್ತದೆ. ಕೇವಲ ಒಬ್ಬ ಅಧಿಕಾರಿ ಈ ರೀತಿ ನಿವೃತ್ತಿ ಆಗಬೇಕು, ಏನೋ ಮಾಡಿ ಮಾಡೋ ಇನ್ನೊಂದು ಮಾಡಿ ಜನರ ಮಧ್ಯೆ ಏನೇನೋ ಅನ್ಸ್ಕೊಳ್ಳೋದಕ್ಕಿಂತ ಈ ರೀತಿ ನಿವೃತ್ತಿಯಾಗಿ ಒಳ್ಳೆಯ ಜೀವನಕ್ಕೆ ಇದೊಂದು ವಿಧಾನ. ಇದು ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ. ವ್ಯಕ್ತಿ ಯಾವ ರೀತಿ ನಿರ್ಮಾಣ ಬೇಕು, ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಅದು ಜೀವನದಲ್ಲಿ ಒಂದು ಸಾಧನೆ. ಮನುಷ್ಯ ಹುಟ್ಟೋದು ಸಹಜ, ಸಾವು ಹುಟ್ಟು
ಉಚಿತ, ಸಾವು ಖಚಿತ. ಆದರೆ ಇದರ ಮಧ್ಯೆ ತಾನು ಏನು ಮಾಡಿದ್ದೀನಿ ಅದನ್ನು ಏನು ಉಳಿಸ್ಕೋಬೇಕು ಅನ್ನೋದು ಪರಿಜ್ಞಾನ ನಮ್ಮೆಲ್ರಿಗೂ ಇರಬೇಕು. ಅದಕ್ಕೆ ಒಂದು ಉದಾಹರಣೆ ನಮ್ಮ ಸುಬ್ರಹ್ಮಣ್ಯಾಚಾರ್ಯವರು ಅಂಥ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ನಾನು ಮಾತಾಡೋದಕ್ಕೆ ಅಂತೂ ಬರಲಿಲ್ಲ. ಈಗ ನಮ್ಮ DVG ಸಂಘ, ನಮ್ಮ ಮಧುಸೂದನ್ ಅವರು, ಅಪ್ಪಾಜಿಗೌಡರು, ನಮ್ಮ ಸೀನಣ್ಣವರು ಮತ್ತು ಇನ್ನು ಎಲ್ಲ ಅನೇಕ ಮಿತ್ರರು ನೋಡಿ ಈ ರೀತಿ ಕಾರ್ಯಕ್ರಮ ಇದೆ, ಹೋಗಿ ನಾವೊಂದು ಇದನ್ನು ಅವ್ರಿಗೆ ಸನ್ಮಾನಿಸೋಣ. ಒಂದು ಅರ್ಹತೆ ಇರತಕ್ಕಂಥ ವ್ಯಕ್ತಿ ಈ ತಾಲೂಕಲ್ಲಿ ಅಂತ ಹೇಳಿದ್ದಕ್ಕೆ ಬಂದು ನನಗೆ ಈ ಅವಕಾಶ ಕಲ್ಪಿಸೋದಕ್ಕೆ ತುಂಬ ಧನ್ಯವಾದಗಳು. ಸರ್ವಂ ಜಯತೆ